ಗೀತಾ ಮಹಾತ್ಮೆ. ಯಾರು ಶ್ರದ್ಧೆಯಿಂದ ಅಸೂಯೆಯನ್ನು ತೊರೆದು ಸದಾ ಕರ್ಮವನ್ನು ಮಾಡುವರೋ ಅವರೂ ಕೂಡ ಕರ್ಮಗಳಿಂದ ಬಿಡುಗಡೆಯಾಗುತ್ತಾರೆ ಎಂದು ಭಗವಂತನು ಭಗವದ್ಗೀತೆಯ 3ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ ಅರ್ಜುನನಿಗೆ ಕರ್ಮಯೋಗವೆಂಬ ಜೀವನ ನಿರ್ವಹಣಾ ಶಾಸ್ತ್ರವನ್ನು ವಿಸ್ತಾರವಾಗಿ ವಿವರಿಸಿದ್ದಾನೆ. ಯೇ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ನ ಸೂಯಂತಃ ಮುಚ್ಯಂತೆ ತೇಪಿ ಕರ್ಮಭಿಃ. ಭಗವಂತನಲ್ಲಾಗಲಿ ಅಥವಾ ಯಾವುದೇ ವ್ಯಕ್ತಿಯಲ್ಲಾಗಲಿ ಅಸೂಯಾ ಭಾವನೆ ಇಟ್ಟುಕೊಳ್ಳದೆ ಶ್ರದ್ಧೆಯಿಂದ ಈ ಕರ್ಮಯೋಗವನ್ನು ನಿರಂತರವಾಗಿ ಯಾರು ಅನುಷ್ಠಾನ ಮಾಡುತ್ತಾರೆಯೋ ಅವರು ಕರ್ಮಬಂಧನದಿಂದ ಮುಕ್ತರಾಗುತ್ತಾರೆ. ಇಲ್ಲಿ ಕರ್ಮಬಂಧನವೆಂದರೆ ಪುಣ್ಯ ಪಾಪಗಳು ಅದರಿಂದ ಉಂಟಾಗುವ ಸುಖ ದುಃಖಗಳಾಗಿವೆ. ಈ ಪುಣ್ಯ ಪಾಪ ಧರ್ಮ ಅಧರ್ಮಗಳು ಜೀವಿಗಳನ್ನು ಬಂಧಿಸುತ್ತವೆ. ಸಕಾಮಚಿತ್ತನಾಗಿ ಪುಣ್ಯ ಮಾಡಿದರೆ ಸುಖವನ್ನು ಅನುಭವಿಸಲು, ಪಾಪವನ್ನು ಮಾಡಿದರೆ ದುಃಖವನ್ನು ಅನುಭವಿಸಲು ಮತ್ತೆ ಹುಟ್ಟಿ ಬರಬೇಕಾಗುತ್ತದೆ. ಹೀಗೆ ಜನನ ಮರಣಗಳ ಚಕ್ರ ಮುಂದುವರಿಯುತ್ತದೆ. ಭಗವಂತನ ಆದೇಶವನ್ನು ಅಸೂಯಾರಹಿತರಾಗಿ ಪಾಲಿಸಿದಲ್ಲಿ ಈ ಬಂಧನದಿಂದ ಬಿಡುಗಡೆ ಹೊಂದಬಹುದು ಎನ್ನುವುದೇ ತಾತ್ಪರ್ಯ. ಭಗವಂತನ ಆದೇಶವನ್ನು ಪಾಲಿಸುವುದು ಎಂದರೆ ಮುಖ್ಯವಾಗಿ ಅವನು ಹೇಳಿದಂತೆ ಸರ್ವ ಕರ್ಮಗಳನ್ನು ಫಲಸಂಗರಹಿತವಾಗಿ ಭಗವಂತನಲ್ಲಿಯೇ ಸಮರ್ಪಿಸುವುದು. ಹೀಗೆ ಭಗವಂತನ ಆದೇಶವನ್ನು ಪಾಲಿಸಿದರೆ ಕರ್ಮ ಬಂಧನವನ್ನು ಕಳಚಿಕೊಂಡು ಮೋಕ್ಷಕ್ಕೆ ಮತ್ತಷ್ಟು ಹತ್ತಿರವಾಗಬಹುದು. ಸಾಕ್ಷಾತ್ ಮೋಕ್ಷವಾದರೂ ಜ್ಞಾನದಿಂದ ಮಾತ್ರ ಸಿದ್ಧಿಸುವುದು. ನಾವಿಂದು ಹೇಗೆ ನಡೆದುಕೊಳ್ಳುತ್ತಿದ್ದೇವೆ ಎನ್ನುವುದನ್ನು ನಾವೇ ನಮ್ಮಲ್ಲಿಯೇ ಚಿಂತನೆ ನಡೆಸಬೇಕಿದೆ. ಇಂದು ಸಮಾಜದಲ್ಲಿ ಎಲ್ಲೆಲ್ಲೂ ಅಸೂಯೆ, ಅಶ್ರದ್ಧೆ, ಅಶಿಸ್ತು, ಸ್ವಾರ್ಥಗಳನ್ನೇ ಕಾಣುತ್ತಿದ್ದೇವೆ. ದಾನ, ಪೂಜೆ ಇವೆಲ್ಲವೂ ಒಬ್ಬರ ಮೇಲೆ ಇನ್ನೊಬ್ಬರ ಪೈಪೋಟಿ, ಪ್ರತಿಷ್ಠೆ, ಒಣಜಂಬಕ್ಕಾಗಿ ನಡೆಯುತ್ತಿದೆ. ಆದರೆ ಭಗವಂತನು ಭಗವದ್ಗೀತೆಯಲ್ಲಿ ಮಾನವನ ಜೀವನಕ್ಕೆ ದಿಕ್ಸೂಚಿಯಂತೆ ದಾರಿ ಕಾಣಿಸುತ್ತಿದ್ದಾನೆ. ಆದುದರಿಂದ ನಾವೆಲ್ಲರೂ ಭಗವದ್ಗೀತೆಯನ್ನು ಪಠಣ ಮಾಡಿ ಅರ್ಥ ಮಾಡಿಕೊಂಡು ಹಾಗೆಯೇ ನಡೆದುಕೊಂಡಾಗ ಕರ್ಮ ಬಂಧನದಿಂದ ಬಿಡುಗಡೆ ಸಿಗಬಹುದು. ಹರಿ ಓಂ.